ಹಾಯ್ ಫ್ರೆಂಡ್ಸ್, ವಾಟ್ಸಪ್ಪಲ್ಲಿ ಈಗ ಹೊಸ ಒಂದು ಫೀಚರ್ ಬಂದಿದೆ, ಆ್ಯಡ್ ಯೂವರ್ಸ್ ಅಂತ. ನೀವು ವಾಟ್ಸಪ್ಪಲ್ಲಿ ಸ್ಟೇಟಸನ್ನು ಅಪ್ಲೋಡ್ ಮಾಡುವಾಗ ಆ್ಯಡ್ ಯೂವರ್ಸ್ ಮೇಗಡೆ ಕ್ಲಿಕ್ ಮಾಡಿದರೆ ರೈಟ್ ಅ ಟಾಪಿಕ್ ಅಂತ ಬರುತ್ತೆ. ನೀವು ನಿಮ್ಮ ಒಂದು ಟಾಪಿಕನ್ನು ಅದ್ರ ಮೇಗಡೆ ಬರೆದು ನಿಮ್ಮ ಫ್ರೆಂಡ್ಸ್ಗಳಿಗೆ ವಾಟ್ಸಪ್ಪಲ್ಲಿ ಸ್ಟೇಟಸನ್ನು ಅಪ್ಲೋಡ್ ಮಾಡೋದ್ರ ಮೂಲಕ ಶೇರನ್ನು ಮಾಡ್ಬೋದು. ಯಾವ ರೀತಿಯಾಗಿ ಟಾಪಿಕ್ಗಳನ್ನು ಸ್ಟೇಟಸ್ ಹಾಕುವಾಗ ಶೇರನ್ನು ಮಾಡೋದು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮೊದಲು ನೀವು ನೋಡ್ತಾ ಇರೋದು ಭದ್ರನಾಯಕ್ ಯೂಟ್ಯೂಬ್ ಚಾನಲ್. ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ ಮೆಂಬರ್ಸ್ ಆದಷ್ಟು ಎಲ್ಲರೂ ಕೂಡ ಈ ವಿಡಿಯೋನ ಶೇರ್ ಮಾಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈಗ ನಿಮಗೆ ಸ್ಕ್ರೀನ್ ಮೇಗಡೆ ಕಾಣಿಸ್ತಾ ಇದ್ರು. ಮೊದಲು ನೀವು ವಾಟ್ಸಪ್ಪನ್ನು ಓಪನ್ ಮಾಡ್ಕೊಳ್ಳಿ. ನಾನು ವಾಟ್ಸಪ್ಪನ್ನು ಓಪನ್ ಮಾಡಿದ್ದೀನಿ. ನಂತರ ಚಾಟ್ಸ್, ಅಪ್ಡೇಟ್ಸ್, ಕಮ್ಯುನಿಟೀಸ್ ಎಲ್ಲ ಕೂಡ ಇದೆಯಲ್ವ, ಅಲ್ಲಿ ಸೆಕೆಂಡ್ ಆಪ್ಷನ್ ಅಪ್ಡೇಟ್ಸ್ ಮೇಗಡೆ ಕ್ಲಿಕ್ ಮಾಡ್ಕೊಳ್ಳಿ. ಅಪ್ಡೇಟ್ಸ್ ಮೇಗಡೆ ಕ್ಲಿಕ್ ಮಾಡಿದಾಗ ನಮಗೆ ಇಲ್ಲಿ ಈ ಥರ ಇಂಟರ್ಫೇಸ್ ಬರುತ್ತೆ. ನಂತರ ರೈಟ್ ಸೈಡಲ್ಲಿ ಕೆಳಗಡೆ ಒಂದು ಪೆನ್ಸಿಲ್ ಮಾರ್ಕ್ ಇರುತ್ತೆ, ಹಾಗೆ ಕ್ಯಾಮ್ರಾ ಸಿಂಬಲ್ ಇದೆ. ಕ್ಯಾಮ್ರಾ ಸಿಂಬಲ್ ಮೇಲ್ಗಡೆ ಪ್ಲಸ್ ಮಾರ್ಕ್ ಇದೆ, ಅದ್ರ ಮೇಗಡೆ ಕ್ಲಿಕ್ ಮಾಡ್ಕೊಳ್ಳಿ. ಗ್ರೀನ್ ಕಲರಲ್ಲಿ ಇರುತ್ತೆ. ಅದ್ರ ಮೇಗಡೆ ಕ್ಲಿಕ್ ಮಾಡಿದಾಗ ನಮಗೆ ಈ ರೀತಿ ಇಂಟರ್ಫೇಸ್ ಬರುತ್ತೆ. ನಿಮ್ಮ ಒಂದು ಗ್ಯಾಲರಿ ಓಪನ್ ಆಗುತ್ತೆ. ಇಲ್ಲಿ ನೀವು ಯಾವುದಾದ್ರೂ ಒಂದು ಫೋಟೋವನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ನನಗೆ ಬೇಕಾಗಿರುವಂಥ ಫೋಟೋವನ್ನು ಸೆಲೆಕ್ಟನ್ನು ಮಾಡ್ತೀನಿ. ಸೆಲೆಕ್ಟನ್ನು ಮಾಡಿದಾಗ ನಿಮಗೆ ಈ ರೀತಿ ಇಂಟರ್ಫೇಸ್ ಬರುತ್ತೆ. ಮ್ಯೂಸಿಕ್ ಸಿಂಬಲ್, ಹಾಗೆ ಮೇಲ್ಗಡೆ ನೋಡಿ ಮ್ಯೂಸಿಕ್ ಸಿಂಬಲ್, ಕ್ರಾಪ್ ಸಿಂಬಲ್, ಹಾಗೆ ಸ್ಟಿಕ್ಕರ್ ಸಿಂಬಲ್ ಇದೆ ಅಲ್ವಾ. ಮೂರನೇ ಆಪ್ಷನ್ ಸ್ಟಿಕ್ಕರ್ ಸಿಂಬಲ್ ಮೇಗಡೆ ಕ್ಲಿಕ್ ಮಾಡಿ. ಅದ್ರ ಮೇಗಡೆ ಕ್ಲಿಕ್ ಮಾಡಿದಾಗ ನಿಮಗೆ ಈ ರೀತಿ ಇಂಟರ್ಫೇಸ್ ಬರುತ್ತೆ. ಫಸ್ಟ್ ಆಪ್ಷನ್ ನೋಡಿ ಕ್ಯಾಮ್ರಾ ಸಿಂಬಲ್ ಇದೆ, ಹಾಗೆ ಆ್ಯಡ್ ಯೂವರ್ಸ್ ಅಂತ ಇದೆ. ಅದ್ರ ಮೇಗಡೆ ಕ್ಲಿಕ್ ಮಾಡಿ. ಅದ್ರ ಮೇಗಡೆ ಕ್ಲಿಕ್ ಮಾಡಿದಾಗ ಇಲ್ಲಿ ರೈಟ್ ಅ ಟಾಪಿಕ್ ಅಂತ ಬರುತ್ತೆ. ರೈಟ್ ಅ ಟಾಪಿಕ್ ಅಂತ ಇದ್ದಲ್ಲಿ ನೀವು ಏನು ಟಾಪಿಕನ್ನು ಅಲ್ಲಿ ಬರೀಬೇಕು ಅಂತಿದ್ರೆ ಆ ಒಂದು ಟಾಪಿಕನ್ನು ಬರೀರಿ. ನಾನು ಇಲ್ಲಿ ಹಾಯ್ ಅಂತ ಬರಿತೀನಿ. ಹಾಯ್ ಅಂತ ಬರೆದು, ಹಾಗೆ ನೀವು ಇಮೇಜ್ ಏನಾದರೂ ಹಾಕೋದಿದ್ರೆ ಹಾಕ್ಕೊಳ್ಳಿ. ನಾನು ಒಂದು ಹಾಕಿದ್ದೀನಿ ದಿಲ್ ಇಮೇಜನ್ನು. ನಂತರ ಅಲ್ಲಿ ಆ್ಯಡ್ ಯೂವರ್ಸ್ ಅಂತ ಇದೆಯಲ್ವ, ಅದಕ್ಕೆ ನಿಮ್ಮ ಫ್ರೆಂಡ್ಸ್ಗಳು ರಿಪ್ಲೈಯನ್ನು ಮಾಡ್ಬೋದು. ಈಗ ನೀವು ಇದನ್ನು ಹಾಕಿದ ಮೇಲೆ ಈಗ ಡನ್ ಮೇಗಡೆ ಕ್ಲಿಕ್ ಮಾಡ್ಕೊಳ್ತೀನಿ. ನೀವು ಅಲ್ಲಿ ಏನು ಟಾಪಿಕ್ ಬರಬೇಕು ಅಂತಿದೆ ಆ ಟಾಪಿಕನ್ನು ಬರೆದು ಮೇಲ್ಗಡೆ ಡನ್ ಇದೆಯಲ್ವ, ಡನ್ ಮೇಗಡೆ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ನಿಮಗೆ ನಿಮ್ಮ ಫೋಟೋದ ಮೇಗಡೆ ಅಥವಾ ವೀಡಿಯೋದ ಮೇಗಡೆ ಈ ರೀತಿ ಬರುತ್ತೆ. ನಂತರ ಆ ಒಂದು ಆ್ಯಡ್ ಯೂವರ್ಸ್ ಅಂತ ಇದೆಯಲ್ವ, ಆ ಒಂದು ಟಾಪಿಕನ್ನು ನೀವು ಯಾವ ಕಡೆ ಬೇಕು ಅಲ್ಲಿ ಕೂರಿಸ್ಕೊಳ್ಬೋದು. ಕೂರಿಸಿದ ನಂತರ ನಿಮಗೆ ಬೇಕಾದಲ್ಲಿ ಕೂರಿಸ್ಕೊಳ್ಳಿ. ನಂತರ ಅಲ್ಲಿ ಆ್ಯಡ್ ಯೂವರ್ಸ್ ಅಂತ ಇದೆ, ಅದು ನಿಮಗೆ ಉಪಯೋಗ ಇಲ್ಲ. ಈ ಒಂದು ಸ್ಟೇಟಸನ್ನು ನೀವು ಹಾಕಿರುವಂಥ ಸ್ಟೇಟಸನ್ನು ಯಾರು ನೋಡ್ತಾರೆ ಅವರು ಆ್ಯಡ್ ಯೂವರ್ಸ್ ಅಂತ ಇದೆಯಲ್ವ, ಅದ್ರ ಮೇಗಡೆ ಕ್ಲಿಕ್ ಮಾಡಿದಾಗ ಅವರ ಒಂದು ಗ್ಯಾಲರಿ ಓಪನ್ ಆಗುತ್ತೆ. ನಂತರ ಅವರು ಯಾವ ಒಂದು ಫೋಟೋವನ್ನು ಹಾಕಬೇಕು ಅಂತಿದ್ರೆ ಆ ಒಂದು ಫೋಟೋನ ಡೈರೆಕ್ಟಾಗಿ ಹಾಕ್ಬೋದು. ಅದರಲ್ಲಿ ಏನಾಗುತ್ತೆ ಅಂತಂದರೆ ಅವರು ಈ ಆ್ಯಡ್ ಯೂವರ್ಸ್ ಮೇಲ್ಗಡೆ ಕ್ಲಿಕ್ ಮಾಡಿಕೊಂಡು ಅವರು ಫೋಟೋವನ್ನು ಸ್ಟೇಟಸಿಗೆ ಹಾಕಿದ್ರೆ ಅವರು ಅವರ ಸ್ಟೇಟಸಲ್ಲಿ ಹಾಕಿರುವಂಥ ಸ್ಟೇಟಸ್ ಮೇಲ್ಗಡೆ, ಫೋಟೋದ ಮೇಲ್ಗಡೆ ಇಲ್ಲಿ ನೀವು ಟಾಪಿಕಲ್ಲಿ ಏನು ಬರೆದಿರ್ತೀರ ಅದು ಅವರ ಸ್ಟೇಟಸ್ ಮೇಲ್ಗಡೆನೂ ಬಂದಿರುತ್ತೆ ಫ್ರೆಂಡ್ಸ್. ಆವಾಗ ನಿಮಗೆ ರೆಸ್ಪಾಂಡಿಂಗ್ ದಿಸ್ ಪರ್ಸನ್ ಅಂತ ಮೆಸೇಜ್ ಕೂಡ ಬಂದಿರುತ್ತೆ. ಯಾರು ನಿಮ್ಮ ಒಂದು ಟಾಪಿಕ್ಕಿಗೆ ಆ್ಯಡ್ ಯೂವರ್ಸ್ ಮೇಲ್ಗಡೆ ಕ್ಲಿಕ್ ಮಾಡಿಕೊಂಡು ಸ್ಟೇಟಸನ್ನು ಅಪ್ಲೋಡ್ ಮಾಡ್ಕೊಂಡಿರ್ತಾರೆ ಅವರು ನಿಮ್ಮ ಒಂದು ಸ್ಟೇಟಸ್ಸಿಗೆ ರೆಸ್ಪಾಂಡ್ ಮಾಡಿದ್ದಾರೆ ಅಂತ ನಿಮಗೆ ಮೆಸೇಜ್ ಕೂಡ ಬಂದಿರುತ್ತೆ. ನೀವು ಕೂಡ ಅದನ್ನು ನೋಡ್ಕೊಳ್ಬೋದು ಫ್ರೆಂಡ್ಸ್. ನಂತರ ಏನು ಮಾಡಬೇಕು ಅಂತಂದರೆ ಇದನ್ನು ಝೂಮ್ ಕೂಡ ಮಾಡ್ಕೊಳ್ಬೋದು. ಈ ರೀತಿಯಾಗಿ ನೋಡಿ, ನಿಮಗೆ ಝೂಮ್ ಬೇಕು ಅಂದರೆ ಝೂಮನ್ನು ಮಾಡ್ಕೊಳ್ಬೋದು. ಇದಿಷ್ಟನ್ನು ಮಾಡಿದರೆ ನಿಮ್ಮ ಟಾಪಿಕ್ ಅಪ್ಲೋಡ್ ಆಗುತ್ತೆ. ನಿಮಗೆ ಈಗ ಗೊತ್ತಾಯ್ತಲ್ವ ಯಾವ ರೀತಿಯಾಗಿ ಮಾಡೋದು ಅಂತ. ಇಲ್ಲಿಗೆ ಒಂದು ವೀಡಿಯೋನ ಮುಗಿಸ್ತಾ ಇದ್ದೀನಿ. ವೀಡಿಯೋದ ಮೇಲೆ ಡೌಟ್ ಇದ್ದರೆ ಕಾಮೆಂಟ್ ಮಾಡಿ. ಬೇರೆ ಯಾವುದಾದ್ರು ವೀಡಿಯೋಸ್ಗಳು ಬೇಕು ಅಂದರೂ ಕೂಡ ಕಾಮೆಂಟನ್ನು ಮಾಡಿ. ಇಲ್ಲಿಗೆ ಒಂದು ವೀಡಿಯೋನ ಮುಗಿಸೋಣ. ಮುಂದೆ ನೋಡುತ್ತೆ ಮತ್ತೆಲ್ಲರೂ ಕೂಡ ಸಿಗೋಣ. ಯಾರೆಲ್ಲ ಕೊನೆವರೆಗೂ ವೀಡಿಯೋನ ನೋಡಿದರೆ ಎಲ್ಲರೂ ಕೂಡ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.